ನಮಗೇನು ಮಾಡ್ಲಿಕ್ಕೆ ಸಿಗಿಲ್ಲ. 2ನೇ ವರ್ಷದಲ್ಲಿ ಎಲ್ಲ ಅಪ್ರೂವ್ ತಗೊಂಡ್ವಿ, ಟೆಂಡರ್ ಆಗಿದೆ. ಈಗ ಸುಮಾರು ಟೇಕಪ್ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಫಸ್ಟ್ ಇಯರ್ ನಡೆದಿಲ್ಲ, ಹಿಂದಿನ ಸರ್ಕಾರದವರು, ಅವಾಗ ನಾವೇನ್ ಮಾಡಿಲ್ಲ. ಆಮೇಲೆ ನಾವು ಅಪ್ರೂವ್ ಮಾಡಿದ್ವಿ. ಈಗ ಹೆಚ್ಚು ಕಮ್ಮಿ ಸ್ಪೆಷಲಿ PWD ಇಲಾಖೆ ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಎಲ್ಲ ಕಡೆ ರಸ್ತೆ ಪ್ರಾರಂಭ ಮಾಡಿದ್ದಾರೆ. ಪ್ಲಸ್ ಮೊನ್ನೆ RDPR ಕೂಡ CM ಅವರು ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಗೆ 10 CR ಗ್ರಾಮೀಣ ರಸ್ತೆ ಸ್ಪೆಷಲಿ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇಡೀ ನಮ್ಮ ಕಾರ್ಪೊರೇಷನ್, ನಗರಸಭೆ, ಪೌರಸಭೆ ಅದಕ್ಕೆ ಅಂತ ಸಪ್ರೇಟ್ ಗ್ರಾಂಟ್ ಇದೆ, ಇದು ಕೊಟ್ಟಿದ್ದಾರೆ ಅವರು. UGD ವಾಟರ್ ಸಪ್ಲೈ ನಿರಂತರವಾಗಿ ಅವರು ಜನಸಂಖ್ಯೆ ಅನುಗುಣವಾಗಿ ಸ್ಕೀಮ್ ಫಿಕ್ಸ್ ಆಗಿರುತ್ತೆ, ಬಂದೇ ಕೊಟ್ಟಿದ್ದಾರೆ. ಸೊ ನಮ್ಮ ಪ್ರಮುಖವಾಗಿ ಅದ್ ಕಾರಣ ಅಂದ್ರೆ ಈಗ ರಸ್ತೆಗಳು ರೀ, ಮೇನ್ ರಸ್ತೆ. ಸೊ ಅದಂತಿ ನಾವು ಗುಂಡಿ ಮುಚ್ಚಿ ಕೆಲಸ ಡಿಸೆಂಬರ್ 30ಕ್ಕೆ ಹೆಚ್ಚು ಕಮ್ಮಿ ಮುಗಿಸ್ತಾ ಅಂತ ಹೇಳಿದೀವಿ. ಡಿಸ್ಟ್ರಿಕ್ಟ್ ರೋಡು, ಸ್ಟೇಟ್ ಹೈವೇ ಹೆಚ್ಚು ಕಮ್ಮಿ 99% ಮುಚ್ಚಿದೆ. ಎಲ್ಲ ಒಂದ್ ಸ್ವಲ್ಪ ಹೋದ್ರೆ ಉಳಿದಿರ್ಬೋದು. ಅದು ಬಿಟ್ಟು ಈಗ ಹೊಸ ರಸ್ತೆ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ಬಾಚಿ ಬೆಳಗಾವಿ ರಸ್ತೆ ಬಹಳ ಕಟ್ಟಿತ್ತು. ಅದ್ರ ಬಗ್ಗೆ 3-4 ಸಾರಿ ಸ್ಟ್ರೈಕ್ ಕೂಡ ಮಾಡಿದ್ರು. ನಾವು ಮೇಡಮ್ ಅವ್ರು ಹೋಗಿ ಪೂಜೆ ಮಾಡಿದ್ವಿ. ಈಗ ಬೆಳಗಾವಿ ಏರ್ಪೋರ್ಟ್ಗೆ ಅರ್ಧ ರಸ್ತೆ ವೈಡ್ನಿಂಗ್ ಆಗಿದೆ, ಇನ್ನು ಅರ್ಧ ಮಾಡ್ಲಿಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅದ್ರ ಅಪ್ ಟು ಏರ್ಪೋರ್ಟ್ ಡಬಲ್ ರೋಡ್ ಆಗ್ಬೇಕು. ಬಾಕ್ಸೈಟ್ ರೋಡ್ ಟೋಟಲ್ ಈ ಕಡೆ ನ್ಯಾಷನಲ್ ಹೈವೇ ಇಂದ ಆ ಕಡೆ ಬಾಚಿ ರೋಡ್ಗೆ ಅದು ರೀಕಾರ್ಪೆಟಿಂಗ್ ಮಾಡ್ತಾ ಇದೀವಿ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆ ಮಾಡ್ತಾ ಇದೀವಿ. ಆಮೇಲೆ ಈ ಕನಕಪುರಿ ಕಡೆ ರಸ್ತೆ ವೈಟಿಂಗ್ ಮಾಡ್ತಾ ಇದೀವಿ. ಸೊ ಆಯಾ ಕಾನ್ಸಿ ಮೊನ್ನೆ ಬೈಲಕಲ್ ಹೋದ್ವಿ, ಮಾಡಿದ್ವಿ, ಸೌದತ್ತಿಯಲ್ಲಿ ಮಾಡಿದ್ವಿ. ಸೊ ಕಾಮಗಾರಿ ನಡೀತಾ ಇದೆ. ಅದಕ್ಕೂ ಸಮಯ ಬೇಕಾಗ್ತದೆ. ಈಗಾಗಲೇ ಕೆಲವು ಮಾಡಿದ್ವಿ, ಕೆಲವು ಮಾಡ್ತಾ ಇದ್ವಿ. ಸೊ ಇದು ನಮ್ಮ ಇಲಾಖೆಗೆ ಬೇರೆ ಬೇರೆ ಇಲಾಖೆ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಓವರ್ ಬ್ರಿಡ್ಜ್ ಮಂತ್ರಿಗಳು ಕೊಡ್ತಂತ ನಿಮ್ ಮುಂದೆ ಪ್ರಾಮಿಸ್ ಮಾಡಿದ್ರು. ಅದಕ್ಕೆ ನಮ್ಮ ಸ್ಥಳೀಯ ನಾಯಕರ ವಿರೋಧದಿಂದ ಅದು ನಿಂತಿದೆ. ಸಪೋಸ್ ಅವ್ರು ಕೊಡದೆ ಹೋದ್ರೆ ನಮ್ಮ ಸ್ಟೇಟ್ ಫಂಡ್ ನಿಂದ ನಾವು ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ವಿ. ಸಪೋಸ್ ಅವ್ರು ಕೊಡದೆ ಹೋದ್ರೆ ಸೊ ಅದಕ್ಕೆ ನಾವು ವೇಟ್ ಮಾಡೋದಲ್ಲ, 3 ಹಂತದಲ್ಲಿ ಮಾಡ್ಬೇಕಂತ ಪ್ಲಾನ್ ಇದೆ. 300 crore ಅದು ಟೋಟಲ್ ಲೆಂತ್ ಪ್ಲಾನ್. ಪ್ರತಿ ವರ್ಷ 100 ಕೋಟಿ. ಈ ಬರೋ ಬಜೆಟ್ ನಲ್ಲಿ 100, ಪ್ರತಿ ಬಜೆಟ್ ನಲ್ಲಿ 3 ವರ್ಷದಲ್ಲಿ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದೇನೆ. ಬಹುಶಃ ಎಲ್ಲ ಪ್ರಬಲ ನಾಯಕರು ಹೋಗಿ ಅದು ಕೊಡಬೇಡ ಅಂತ ಹೇಳಿದ್ದಾರೆ. ಹಿಂಗಾಗಿ ಬಿಜೆಪಿ ಅವರು ಹೇಳಿದ್ದಾರೆ. ಹಿಂಗಾಗಿ ಅದು ಕೊಡದೆ ಆದ್ರೆ ನಾವು ನಮ್ಮ ಸ್ಟೇಟ್ ಫಂಡ್ ನಲ್ಲಿ ಮಾಡ್ತೀವಿ. ಅವರೇ ಮಾಡಿದ್ರು. ಈಗ ನಾವು ರಿಕ್ವೆಸ್ಟ್ ಸುಮಾರು ಸರಿ ರಿಕ್ವೆಸ್ಟ್ ಮಾಡಿದೀವಿ. ಆದ್ರೂ ಕೂಡ ಅವ್ರ ಸಮಸ್ಯೆ ಇದ್ದಂಗೆ ಕಾಣ್ತಿದೆ. ನಮ್ ಭೇಟಿ ಆದ್ರೆ ನಿಮ್ ಮುಂದೆ ಹೇಳಿದಾರಲ್ಲ, ನಮ್ ಭೇಟಿಯಾಗೂ ಪ್ರಶ್ನೆ ಇಲ್ಲ. ಎಲ್ಲಿ ಗ್ರೌಂಡ್ ನಲ್ಲಿ ಇದೆ, ಗ್ರೌಂಡ್ ಇಲ್ಲೇ ಹೇಳಿದ್ದಾರೆ. ನಾವು ಕೂಡ ಅವ್ರಿಗೆ ಜಾಸ್ತಿ ಒತ್ತಡ ಹಾಕ್ಲಿಕ್ಕೆ ಹೋಗಲ್ಲ. ಅವ್ರ ಪಾರ್ಟಿ ಅವ್ರ ಡಿಸಿಷನ್ ಅದು ಮಾಡಿದ್ರೆ ನಾವು ಸ್ವಂತ ನಮ್ ಸ್ಟೇಟ್ ಫಂಡ್ ನಲ್ಲಿ ಮಾಡ್ತೀವಿ. ಇದು ಅದಕ್ಕಿಂತ ಹೆಚ್ಚು ಬರ್ತದಲ್ಲ, ಇದು ನಮಗೆ ಬರ್ತದೆ. ಇದು ನಮ್ಮ ಅದಕ್ಕಿಂತ ಜಾಸ್ತಿ ಬರ್ತೈತಿ. ಅದು 50-50 ಆದ್ರೆ ಇದು 100 ಬರ್ತದೆ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗ್ಬೇಕು. ಅದನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ 2 ಮೇಜರ್ ಬೆಳಗಾವಿಗೆ ಬರಬೇಕಾದ ಯೋಜನೆ ರೀ. ವಿಶೇಷ ಏನ್ ಕೊಡ್ತಾನೆ ಇರ್ತಿರ್ಲ, ಕೇಳೋದ ಕೊಡ್ತಾನೆ ಇರ್ತೀವಿ. ವಿಶೇಷ ಏನ್ ಈಗ 10 ಕೋಟಿ ರೂಪಾಯಿ ಲಾಸ್ಟ್ ಸ್ಟೇಡಿಯಂ ಕೊಟ್ಟಿವಿ. ಇದು ಲೆವೆಲಿಂಗ್ ಕಂಪೌಂಡ್ ಅಂತ ಏನ್ ಕೊಟ್ಟಿದ್ವಿ. ಈ ಸಾರಿ 10 ಕೋಟಿ ಕೊಡ್ತಾ ಇದೀವಿ. ಇದು ಯಾವ ಬಜೆಟ್ ನಲ್ಲಿ ಇಲ್ಲ, ಘೋಷಣೆ ಇಲ್ಲ. ಇದಂಗೆ ಬಂದಂಗೆ ಕೊಡ್ತಾನೆ ಇರ್ತೀವಿ. ಗೋಕಾಕದಲ್ಲಿ ಫ್ಲಡ್ ಲೈಟ್ ನೈಟ್ ಕ್ರಿಕೆಟ್ ಆಡ್ಲಿಕ್ಕೆ ಬಹುಶಃ ನಮ್ಮ ರಾಜ್ಯದಲ್ಲೇ ತಾಲೂಕಾ ಲೆವೆಲ್ದಲ್ಲಿ ಬಹುಶಃ ಆ ರೀತಿ ಸರ್ಕಾರಿ ಕ್ರೀಡಾಂಗಣ ಫಸ್ಟ್ ಅದು. ಇಲ್ಲಿ ನಮ್ಗೆ ಅವಕಾಶ ಇದೆ. ಲೋಳಸೂರು ಬ್ರಿಡ್ಜ್ ಬಾಳಸಿಂದ 40 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 40 crores. ಸೊ ಧಾರವಾಡದಿಂದ ಸವದತ್ತಿವರೆಗೆ ಸುಮಾರು ಟೋಟಲ್ ಲೆಂತ್, ಧಾರವಾಡದಿಂದ ಸವದತ್ತಿಗೆ ಬರ್ಲಿಕ್ಕೆ CRF ದಲ್ಲಿ ಟೋಟಲ್ ಲೆಂತ್ ಒಂದು ಆ ಕಡೆ ಕುಲಕರ್ಣಿ ಅವ್ರ ಕಾನ್ಸ್ಟಿಟ್ಯೂನ್ಸಿ, ಈ ಕಡೆ ವೈದ್ಯ ಅವ್ರದ್ದು
ಸೊ ಮ್ಯಾಕ್ಸಿಮಮ್ ಎಲ್ಲಿ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ರಿಗ್ನೋರ್ದು ಏನು ಸಮಸ್ಯೆ ಇಲ್ಲ. ಮನ್ ಡಿ ಸಿ ಅವ್ರ KDP ಮೀಟಿಂಗ್ ಹೇಳ್ಯಾರ, ಅದು 50 ಎಕರೆಗೆ ಮಾತ್ರ. ಅಂದ್ರೆ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡತ್ ಹೇಳಿದಾರ, ಅದು ಅವ್ರೇನು ಕ್ಯಾನ್ಸಲ್ ಮಾಡಿಲ್ಲ. ನೀವು XYZ ಹೆಸರು ಹಾಕದೇ ಮಾಡಿದ್ರಿ. ಇವರು ಯಾಕಂದ್ರೆ ನ್ಯಾಷನಲ್ ಆಗಿದವರು ಅವ್ರದೇ ಅಂತ ಮೆಥಡ್ ಇದೆ. ಅವರು ಸರ್ವೆ ನಂಬರ್ ಊರು ಹಾಕೋತ ಹೋಗ್ತಾರೆ. ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ದು ಹೆಸರೇ ಹಾಕಿಲ್ಲ ನೀವು, ಸೊ ಇನ್ನೊಂದ್ಸಲ ನೋಟಿಫಿಕೇಶನ್ ಮಾಡತ್ ಅವ್ರು ಹೇಳಿದ್ದಾರೆ. ಸೊ ಅದು ಮಾಡೋದು ಅಷ್ಟೇ, ಅದರಲ್ಲಿ ಏನು ಕ್ಯಾನ್ಸಲ್ ಏನ್ ಮಾಡ್ಲಿಕ್ಕೆ ಅವ್ರೇನು ಹೇಳಿಲ್ಲ. ಇನ್ನೊಂದ್ಸರಿ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಅಷ್ಟೇ 80% ಲ್ಯಾಂಡ್ ಅಕ್ವಿಸಿಷನ್ ಪ್ಯಾಕೇಜ್ 80% ಈಗಾಗಲೇ ಹೋಗಿಲ್ಲ. ಓನ್ಲಿ 57 ಎಕರೆ ಮಾತ್ರ 13 ಜನ ಏನು ಹೋಗಿದ್ದಾರೆ ಅಷ್ಟೇ. ಅದನ್ನ ಅವರು ಅಪೀಲ್ ಮಾಡ್ತು ಅಂತ ಹೇಳಾರ ನ್ಯಾಷನಲ್ ಹೈವೇದವರು. ಯಾಕಂದ್ರೆ ನಾವ್ ಇಲ್ಲಿ ಒಂದ್ಸಲ ಮಾಡಿದ್ರೆ ಇಡೀ ದೇಶಕ್ಕೆ ಇಫೆಕ್ಟ್ ಆಗಿದೆ ನಮ್ಗೆ. ನಾವು ದೇಶದಾಗ ಮಾಡೋದಲ್ಲ, ಇದೇ ಸಿಸ್ಟಮ್ ನಲ್ಲಿ ಮಾಡಿದ್ವಿ. ಯಾವ ಕೋರ್ಟ್ ಇನ್ನು ಮಟ್ಟ ನಮಗೆ ಈ ತರ ಆರ್ಡರ್ ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತು ಅಂತ ಅವ್ರು ಹೇಳಿದಾರೆ ಒಂದ್ ಕಡೆ. ಸೊ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಯಾವ್ದು ಮಾಡ್ತಾರಂತ. ಕೊಡುವಂತ CM ಅವ್ರು ಘೋಷಣೆ ಮಾಡಿದ್ದಾರೆ. ಸ್ಪೆಷಲ್ ಯಾವ್ದೊಂದು ಸ್ಕೀಮ್ ನಲ್ಲಿ 100 crore ಏನೋ ಕೊಡೋದು ಮಾಡಿದ್ದಾರೆ. ಅದೇ ಹೇಳಿದ್ರಲ್ಲ, ಇದು ಸರ್ಕಾರದಿಂದ ಮಾಡೋದು ಬಹಳ ಕಷ್ಟ. ಸರ್ಕಾರದಿಂದ ಬಹಳ ಕಷ್ಟ. ಖಾಸಗಿ ಅವ್ರು ಮಾಡ್ಲಿಕ್ಕೆ ಲೀಗಲ್ ಆಗಿ ನಾವು ಸಪೋರ್ಟ್ ಮಾಡೋದು ಬೆಟ್ರು. ಯಾಕಂದ್ರೆ ನಮಗೆ ಇನ್ನೂ 10 ವರ್ಷ ಆಯ್ತು ಒಂದ್ ಮಾಡ್ಲಿಕ್ಕೆ. ಅದೇ ಕಣಬುರ್ಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಕೋರ್ಟ್ಗೆ ಹೋಗಿದ್ದಾರೆ, ಒಬ್ರು ಸಮಸ್ಯೆ ಇದೆ. ನಮ್ದು ಖಾಸಗಿ ಅವ್ರು ಯಾರ ಲೀಗಲ್ ಆಗಿ ಮಾಡೋಂಗಿದ್ರೆ ಸಪೋರ್ಟ್ ಮಾಡೋದು ಬೆಟರ್. ನಮ್ಮ ಅಂದ್ರೆ ಬಹಳಷ್ಟು ಬೇಗ ಬಡಾವಣೆಗಳೇ ಬೆಳಿತಾವ. ಸರ್ 2023-24ರಲ್ಲಿ ಫ್ಲಡ್ ಅಲ್ಲಿ ಮನೆ ಬಿದ್ದಿದೆ ಸರ್ ಬಹಳಷ್ಟು. ಸೊ ಆವಾಗಿನ 5 ಲಕ್ಷ ಅವಾಗ ಅನೌನ್ಸ್ ಮಾಡಿದ್ರು. ಅದ್ರಲ್ಲಿ ಇನ್ನೂ ಕೆಲವರು ಬೆನಿಫಿಷರೀಸ್ ಪಾರ್ಟ್ ಅಮೌಂಟ್ ಬಂದೇ ಇಲ್ಲ. ಕಂಪ್ಲೀಷನ್ ಒಂದು ಪಾರ್ಟ್ ಕೊಟ್ಟಿದ್ದಾರೆ. ಅದೇ 5 ಲಕ್ಷ ಅಲ್ಲ, ಕೊನೆಗೆ 3 ಲಕ್ಷಕ್ಕೆ ಅದೇ ಅದನ್ನೇ 3 ಲಕ್ಷಕ್ಕೆ ರೆಸ್ಟ್ರಿಕ್ಟ್ ಮಾಡಿದಾರೆ. ಮತ್ತೆ ಬಹುಶಃ ಒಂದ್ ಕಂತೇನೋ ಕೊಟ್ಟಿದ್ದಾರೆ, ಇನ್ನು 2 ಕಂತು ಕೊಡಬೇಕು ಅವ್ರಿಗೆ, ಬಾಕಿ ಇದೆ. ಸರ್ ಈಗ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾರೆ. ಈಗೆಲ್ಲ ಹೇಳಿದ್ದು ಆಯ್ತಲ್ಲ, ಸರ್ಕಾರ ದಿವಾಳಿ ಆಗಿದೆ ಅನ್ನೋದು. ಈಗ ನಮ್ಮ ಇಲಾಖೆಗೆ ಎಕ್ಸ್ಟ್ರಾ 4,000 ಕೋಟಿ ಕೊಟ್ರು CM ಅವರು. 2,000 ಕೋಟಿ RDPR ಕೊಟ್ರು. ಸೊ ಬೇರೆ ಬೇರೆ ಇಲಾಖೆಗೆ CM MLA ಗಳು ಹೋದಾಗ 5 ಕೋಟಿ 10 ಕೋಟಿ ಅವ್ರ ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲರೂ CM ಕಡೆಯಿಂದ ಗ್ರಾಂಟ್ ಬರ್ಸ್ಕೊಂಡ್ ಬರ್ತಾರೆ. ಸೊ ಸುಮಾರು ದುಡ್ಡನ್ನು ಕೊಡ್ತಾನೆ ಇರ್ತಾರೆ. ಸೊ ಹಾಗೇನು ಅವ್ರು ಹೇಳಿದಂಗೆ ಸ್ಟಾಪ್ ಯಾವ್ದಾಗಿಲ್ಲ, ನಡೀತಾ ಇದೆ. ಯಾವ ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿತ್ತು ಆ ಮಟ್ಟಿಗೆ ಆಗ್ತಾ ಇಲ್ಲ. ಅಲ್ಲ, ಇದು ಯಾವ ಸರ್ಕಾರ ಬಂದ್ರೂ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ದು ಸೈಜು ದೊಡ್ಡದಿದೆ, ನಮ್ ಬಜೆಟ್ ಸೈಜು ಕಡಿಮೆ, ನಮ್ಮ ಡಿಮಾಂಡ್ ಜಾಸ್ತಿ ಇದೆ. ಸೊ ಸೈಕಲ್ ಅಲ್ಲೇ ಬರ್ದ್ರ. ಈಗ 5 ವರ್ಷ ಸೈಕಲ್ ಸುತ್ತಾಗ ಒಂದು ಕಂಪ್ಲೀಟ್ ಆಗೋದು. ನಾವು ಒಂದೇ ಸಾರಿ ಮಾಡ್ಲಿಕ್ಕೆ BJP ಅವ್ರಿಗೂ ಆಗೋಲ್ಲ, ನಮ್ಗೂ ಆಗೋಲ್ಲ, ಬೇರೆ ಯಾವ್ದೇ ಸರ್ಕಾರಕ್ಕೆ. ಈಗ ನಮ್ದೇ 1 ಲಕ್ಷ ಕಿಲೋಮೀಟರ್ ನಮ್ದು ವ್ಯಾಪ್ತಿ ಇದೆ PWD. ನಾವು ಮಾಡುದು 20,000 ಅಷ್ಟಕ್ಕೆ ಟ್ಯಾಕಲ್ ಮಾಡೋದು. ಸೊ ಹಂಗ್ರೆ ಅದ ಸೈಕಲ್ ಸುತ್ತಾಕಿದಾಗ ಕಂಪ್ಲೀಟ್ ಆಗೋದು. ಈಗ ಗ್ಯಾರಂಟಿ ಯೋಜನೆಗಳಿಂದ ಒಂದ್ ಕಡೆ ಅದ್ರ ಹೆಸರಿನ ಮೇಲೆ ಟ್ಯಾಕ್ಸ್ ಎಲ್ಲವನ್ನು ಜಾಸ್ತಿ ಮಾಡಿದ್ದಾರೆ. ಅದು ಕೂಡ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಟ್ಯಾಕ್ಸ್ ಯಾವ್ದು ಮಾಡಿದ್ರೆ ಬಸ್ ಇಂದು ಅಂತ ಹೇಳ್ತೀರಿ, ಬಹುಶಃ ಟ್ಯಾಕ್ಸ್ ಯಾವ್ದು ಮಾಡಿದ್ರೆ, ಬೇರೆ ಯಾವ್ದು ಮಾಡಿ ನಾವು ನೋಂದಣಿ ಎಲ್ಲ ಜಾಸ್ತಿ ಆಗಿದೆ ಕೂಡ ಜಾಸ್ತಿ ಮಾಡಿದ್ದಾರೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಕಾಂಗ್ರೆಸ್ ATM ಆಗಿ ಪರಿವರ್ತನೆ ಆಗ್ತಿದೆ ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡಿದ್ದಾರೆ. ನೀವು ಯಾವುದೇ ನೀವು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಕಂಪೇರ್ ಮಾಡಿದ್ರೆ ಇನ್ನು ಕೂಡ ನಾವು ಕಡಿಮೆ ಇದೀವಿ. ಅದು ಬಸ್ಸಿಂದ ರೇಟ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಬೇರೆ ಯಾವ್ದಕ್ಕೂ ಕೂಡ ಕಡಿಮೆ ಇದೆ. ನಿಮ್ಮವರ ಪತ್ರಿಕೆಯಲ್ಲಿ ಕಂಪೇರಿಟಿವ್ ಆಗಿ ಸ್ಟೇಟ್ಮೆಂಟ್ ನೀವು ಕೊಟ್ಟರಲ್ಲ. ಕಾಂಗ್ರೆಸ್ ATM ಆಗಿ ಪರಿವರ್ತನೆ ಆಗ್ತಾ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಮಾಡಿದ್ರು. ಗ್ಯಾರಂಟಿ ಹೆಸರ ಮೇಲೆ ಎಲ್ಲ ಏರಿಕೆ ಮಾಡಿದರೆ ಅದು ಹೋಗಿ ಕಾಂಗ್ರೆಸ್ ಏರಿಕೆ ಮಾಡಿ ನಮಗೆಲ್ಲ ಸರ್ಕಾರ ದುಡ್ಡು ಬರ್ತದೆ. ಅದು ಏರಿಕೆ ಮಾಡೋದ್ರಿಂದ ಖಜಾನೆಗೆ ದುಡ್ಡು ಪಾವತಿ ಆಗಲಿಲ್ಲ, ಹಿಂಗಾಗಿ ಅದು ಪ್ರಶ್ನೆ ಬರಂಗಿಲ್ಲ. ಏನಿದ್ರು ಸರ್ಕಾರದ ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಅದು ಮಾಡಬೇಕಾಯ್ತು. ಯಾಕಂದ್ರೆ 10 ವರ್ಷನೂ ಮಾಡಿಲ್ಲ. ಅದು ಲಾಸ್ಟ್ 10 year ಇಂದ ನಾವು ಬಸ್ ಮಾಡಿಲ್ಲ. ಬೇರೆ ಅವ್ರದೆಲ್ಲ ನೋಡೇ ಕಂಪೇರ್ ಮಾಡಿ ಇನ್ನೂ ಕಡಿಮೆ ಇಟ್ಟಾರ.
ಇನ್ನೂ ಕೂಡ ಕಡಿಮೆ ಇದೆ ಬಸ್ ಡಿಸೈಲ್. ಅವಧಿ ಕೂಡ ಚುನಾವಣೆ ಬರಲು ಸಾಧ್ಯತೆ ಇದೆ. ಸದ್ಯದ ಸರ್ಕಾರದ ಅವಧಿ ಕೂಡ ಚುನಾವಣೆ ಬರ್ಬೋದು ಅಂತ. ಒಂದ್ ವರ್ಷ ಜಾಸ್ತಿ ಸಿಗ್ತೈತೆ ನಮ್ಗೆ ಈ ಸರಿ 6 ವರ್ಷ ನಾವು MLA ಆಗಿರ್ತೀವಿ. ಒನ್ ನೇಷನ್ ಒನ್ ಎಲೆಕ್ಷನ್ ಬಂದವ್ರೆ 6 ವರ್ಷ MLA ನಾವು. ಅದ ರೂಲ್ ಬಂದ್ರೆ ಹೋದ ವರ್ಷ ನಮ್ಗೆ ಎಕ್ಸ್ಟೆನ್ಷನ್ ಇಲ್ಲ, ನಮಗೂ ಎಕ್ಸ್ಟೆನ್ಷನ್ ಸಿಗ್ತದೆ. 6 ವರ್ಷ ನಂತರ ನಾವ್ ಮಾಡ್ಲಿ ಬಿಡ್ಲಿ ಅವ್ರ ಕಡೆ ಮೆಜಾರಿಟಿ ಇದಾರೆ, ಮಾಡ್ತಾರ ಅವ್ರ. ನೀವೇನ್ ಮಾಡೋರು? ಅವಾಗ 6 ವರ್ಷಕ್ಕೆ MLA ಆಗ್ತೀವಿ ನಾವು. ಮುಂದಿನ ಎಲೆಕ್ಷನ್ 4 ವರ್ಷ ಹೋದ್ರೆ 5 ವರ್ಷ ಸರ್, ಇನ್ನೊಂದು ಈ ಗಂಗಾಧರ ದೇಶಪಾಂಡೆ ಮೊನ್ನೆ ಓಪನಿಂಗ್ ಆಯ್ತು. ನಾನು ಲಾಸ್ಟ್ ಟೈಮ್ ಕೇಳಿದ್ದೆ. ಅದಕ್ಕೋಸ್ಕರ ಈ ಯುವ ಪೀಳಿಗೆಗೆ ಅನುಕೂಲವಾಗುವಂತಹ ಅವ್ರಿಗೆ ಇಂಟ್ರೆಸ್ಟ್ ಬರುವಂತಹ ಕೆಲವೊಂದು ಪ್ರೋಗ್ರಾಮ್ಗಳನ್ನು ನಾವು ಕೊಟ್ಟಿದ್ದೀವಿ. ಅದೀಗ ಬರೀ ಕಟ್ಟಡ ಆಗಿತ್ತು. ಮೊನ್ನೆ ನಾವು ಓಪನಿಂಗ್ ತಗೊಂಡು ಇದು ನಾವು ಮಾಡರ್ನ್ ಟೆಕ್ನಾಲಜಿ ಉಪಯೋಗ ಮಾಡಿ ಶಾಲೆ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಅವ್ರಿಗೆ ಅನುಕೂಲ ಆಗುವಂತೆ ಅದು ಉಪಯೋಗ ಮಾಡಬೇಕು ಅಂತ ತಿಳ್ಕೊಂಡು ನಾವು 2.84 ಕೋಟಿ ಎಕ್ಸ್ಟ್ರಾ ಕೇಳಿದ್ದೀವಿ. ಅದು ನಾನು ಸುಮಾರು ಒಂದು ಓಡಾಡಾಯ್ತು, ಆದ್ರೆ ಅದೇನು ಮುಂದೆ ಹೋಗ್ತಾ ಇಲ್ಲ. ಡಿಜಿಟಲ್ ಮಾಡೋ ಏನೋ ಒಂದು ಹೊಸ ಪ್ರೋಗ್ರಾಮ್ ಮಾಡೋಕೆ ಹೇಳಿದ್ರೆ ಏನೋ ಒಂದು ಪ್ರೋಗ್ರಾಮ್ ಇಟಿಗೆ ಒಂದ್ ಈ ಬಡ್ಜೆಟ್ ಅಲ್ಲೇ ಇರೋ ಬಡ್ಜೆಟ್ ಅಲ್ಲಿ ಸರ್ ಅದು ಅಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಅಲ್ಲಿ ಅದು ಚಲವಲನ ಇರ್ಬೇಕು, ಜನ ಬರ್ತಿರ್ಬೇಕು, ಸ್ಕೂಲ್ ಮಕ್ಕಳು ಬರ್ಬೇಕು. ಇಲ್ಲ ಇಲ್ಲ ನೀವ್ ಹೇಳ್ದಂಗೆ ಈಗ ಚೆನ್ನಾಗಾಗಿದೆ, ಒಂದು ಚೆನ್ನಾಗಿ ಕಾಣ್ತದ್ರಿ. ಈಗ ಇಲ್ಲಿವರೆಗೆ ಅದೊಂಥರ ಏನು ಅಲ್ಲಿ ಮೂಮೆಂಟ್ ಹಾಕಿಲ್ಲ. ಈಗ ನೀಟಾಗಿ ಅಟ್ಲೀಸ್ಟ್ ಒಳಗಡೆ ಹೋಗಂಗು ಕೂಡ ಅಮೌಂಟ್ ಸ್ಯಾಂಕ್ಷನ್ ಮಾಡಿಸಿ ಮಾಡೋದು. ಡ್ರೀಮ್ ಪ್ರಾಜೆಕ್ಟ್ ಸರ್. APMC ಮೇಲ್ದರ್ಜೆಗೆ ಈ 70 ಕೋಟಿ ಖರ್ಚು ಮಾಡಿಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸ್ಟಿಲ್ ಅದು ನೀವು ಕಾಯ್ದೆ ವಾಪಸ್ ತಗೊಂಡು ಕೂಡ ಅದೂ ಆ ರೀತಿ ಆಕ್ಟಿವ್ ಆಗಿಲ್ಲ ಮಾರ್ಕೆಟ್. ನಡೆದಿ ಮೊನ್ನೆ ಚರ್ಚೆ ಮಾಡಿ ಮೊನ್ನೆ ಬೆಂಗಳೂರಾಗ ಒಂದು ಮೀಟಿಂಗ್ ಆಗಿದ್ದಾರೆ. ಅದನ್ನ ಮತ್ತೆ ಮೊದಲಿನ ಇದ್ರಿಗೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಇನ್ನೊಂದು 2-3 ಮೀಟಿಂಗ್ ಆಗ್ಬೇಕ್ರಿ. ಅದು ಆದಾಗ ಅದಕ್ಕೇನಾರ ಒಂದು ಕಾಯಿ ಕಲ್ಪ ಮಾಡ್ತೀವಿ. ಅವರು ಬದಬೇಕು ಅನ್ನೋ ಒಂದು ದಾರಿ ನೋಡಕ್ಕೆ ಅದಕ್ಕೆ ಅದು ನಮ್ ನಡಿಬೇಕು, ಅದು ನಡಿಬೇಕು ಅನ್ನೋ ಒಂದು ಪ್ಲಾನ್ ನಾಗ ವರ್ಕೌಟ್ ಮಾಡ್ತೀವಿ. ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕೇಸ್ಗಳು ಮೋಸ ವಂಚನೆಗಳಾಗಿದೆ. ಆ ಪ್ರಕರಣ ತಾವು ಸಿಒಡಿ ಆ ತನಿಖೆ ಇಲ್ಲ, ಮೊದಲ ಪ್ರಾಥಮಿಕವಾಗಿ ನಾವು ಪೊಲೀಸರು ಮೊದಲು ತನಿಖೆ ಮಾಡ್ಲಿ ಅಂತ, ಅಂದ್ರೆ ಹೆಂಗಾಯ್ತು, ಯಾರ್ಯಾರು ಇನ್ವಾಲ್ವ್ ಅದಾರ ಅಂತ ಒಂದು ವರದಿ ಮಾಡ್ಲಿಕ್ಕೆ ಮಾಡಿ ಈ ವಾರನಾಗ ಕಮಿಷನರ್ DC ಅವರು ನಾವು ಒಂದು ಮೀಟಿಂಗ್ ಮಾಡ್ತೇವೆ. ಮಾಡಿ ಬಹುಶಃ ಅದು COD ಕೊಡ್ಬೇಕಾಗ್ತೈತೆ. ಯಾಕಂದ್ರೆ ಅದು ಟ್ರಾನ್ಸಾಕ್ಷನ್ ಜಾಸ್ತಿ ಇದೆ. ಅದು ಅಟ್ಲೀಸ್ಟ್ ಏನಾಗಿದೆ, ನಮ್ಮಿಂದ ಏನು ಹೆಲ್ಪ್ ಮಾಡ್ಲಿಕ್ಕೆ ಅಂತ ಒಂದ್ 3-4 ಜನ ಪೊಲೀಸರು ಅದಕ್ಕೆ ಈಗಾಗಲೇ ಇನ್ವಾಲ್ವ್ ಆಗಿತ್ತು ಮಾಡಿದಾರೆ. ಒಂದು 5-6 ಕೇಸು ರಿಜಿಸ್ಟರ್ ಆಗಿತ್ತು ಅದರ ವಿರೋಧವಾಗಿ. ಅವ್ರು ವರದಿ ಕೊಟ್ಟ ಮೇಲೆ ನಾವೇನ್ ಮಾಡ್ಬೇಕಂತ ಡಿಸಿಷನ್ ತಗೊಂಡು ಬಹುಶಃ CODಗೆ ಅದ ರೆಫರ್ ಆದ್ರೂ ಆಗ್ಬೋದು. ದಡ್ಡಿ ಅನ್ನುವಂಥವ್ರು ಬಹಳಷ್ಟು ಜನರಿಗೆ ಮೋಸ ಮಾಡಿದ್ದಾರೆ. ಅದೇ 3 ಜನ ಐಡೆಂಟಿಫೈ ಮಾಡ್ಯಾರ. ಮೇನ್ ಇದ್ದಾರೆ 3 ಜನ ಇದಾರೆ, 1 ಲೇಡಿ 1 ದಡ್ಡಿ. ಸೊ ಅದ್ ನೋಡೋದು ಯಾಕೆ ಲೀಗಲ್ ಆಗಿ ಚೆಕ್ ಮಾಡ್ಬೇಕಲ್ಲ. ಈಗ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ನಮ್ ಕಡೆ ಮೇಜರು ಗೋಕಾಕ್ ತಾಲೂಕು ಆಗಿದೆ, ಬೆಳಗಾವ್ ತಾಲೂಕು, ಹುಕ್ಕೇರಿ ತಾಲೂಕು, ಈಗ ಅವ್ರು ಸಾಲ ಮನ್ನಾ ಮಾಡೋದು, ಆಮೇಲೆ ಸೌದತ್ತಿಯಲ್ಲಿ ಆಗಿದೆ, ಬಯಲುಬಲ್ಲಾಗ ಸ್ವಲ್ಪ ಆಗಿದ್ದಾರೆ. ಈ ತಾತ್ಕಾಲಿಕವಾಗಿ ಏನು ವಸೂಲಿ ಮಾಡೋ ವಿಚಾರ ಯಾಕಂದ್ರೆ ಸಾಲ ಮನ್ನಾ ಮಾಡ್ಬೇಕಾಗ ಇಲ್ಲ ಹೇಳಿದ್ರೆ DC ಅವರು ಹೇಳಿದಾರೆ, ಈಗಾಗಲೇ ಹೇಳಿದಾರೆ. CM ಅವರು ಬೆಂಗಳೂರಿಂದ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬೇಡಿ, ಇಲ್ಲವ್ರಿಗೆ ಕೇಸ್ ಆಗ್ತದೆ ಅಂತ ಹೇಳಿದಾರಲ್ಲ. ಈಗಾಗಲೇ ಹೇಳಿದಾರೆ ತೊಂದರೆ ಕೊಡ್ತಾರೆ. ಅಲ್ಲ, ಈಗ ನಿಯಮ ಬಾಹಿರವಾಗಿ ಅವ್ರು ಸಾಲ ಕೊಟ್ಟರು ಸರ್. ಅಂದ್ರೆ ಅವ್ರಿಗೆ ಸಾಲ ಮರುಪಾವತಿಯ ತಾಕತ್ತಿದೆ ಇಲ್ಲ ಅನ್ನೋದನ್ನೇ ಪರಿಗಣಿಸಿದ್ರೆ ಒಬ್ಬೊಬ್ಬರಿಗೆ 4-5 ಸರಿ ಸಾಲ ಕೊಟ್ಟಿದ್ದಾರೆ. ಅದೇ ಈಗ ನಾವು ಪೊಲೀಸರಿಗೆ ಕೆಲಸ ಹಚ್ಚಿದ ಅದೇ ಯಾರ್ಯಾರ ಹತ್ರವಾಗ ಲಾಪ್ಸಸ್ ಇದೆ, ಸಮಸ್ಯೆ ಯಾರ್ದಿದೆ, ಸ್ವಲ್ಪ ನಮಗೂ ಮಾಹಿತಿ ಸಿಕ್ಕಾಗಿ ನಮ್ಮ ಹಂತಾಗ ಮಾಡ್ಬೇಕು, ಇಲ್ಲ ಬೆಂಗಳೂರಿಗೆ ಅದನ್ನ ಕೇಸ್ ವರ್ಗಾವಣೆ ಮಾಡ್ಬೇಕಂತ ಈ ವಾರನಾಗ ಮೀಟಿಂಗ್ ಮಾಡ್ತಾರೆ. ಪ್ರಕರಣಗಳು ರಿಸೀವ್ ಮಾಡ್ಲಿಕ್ಕೆ ಇವ್ರಿಗೆ ಒಂದು ಸಿಂಗಲ್ ವಿಂಡೋ ಇದನ್ನ ಸಿಸ್ಟಮ್ ಮಾಡಿದ್ರೆ ಯು ಕ್ಯಾನ್ ಲಾಂಚ್ ಇಟ್ 1 ಪಾಯಿಂಟ್ ಅಂತ. ಇಲ್ಲ, ಕೊಡಿರ್ತಾರೆ, ಬಟ್ ಕಂಪ್ಲೇಂಟೇ ಕೊಡಲ್ಲ. ಅದು ಒಂದ್ ಜನರಲ್ ಆಗಿ ಆಗತ್ತೆ, ಇಂಡಿವಿಜುವಲ್ ಕಂಪ್ಲೇಂಟ್ಸ್ ಹೋಗಲ್ಲ. ನಾವು ಈಗಾಗಲೇ ಬಹಳ ಬಂದವ್ರಿಗೆಲ್ಲ ಹೇಳಿ ನಿಮ್ ವ್ಯಾಪ್ತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡತ್ತೆ ಈಗಾಗಲೇ ಹೇಳೋರು. ಅವ್ರು DC ಅವ್ರ ಕಡೆ ಬಂದ್ರೆ ಅವರು ಬಹಳಷ್ಟು ಕಡೆ ಸಜೆಸ್ಟ್ ಮಾಡ್ಯಾರ ನೀವು ಕಂಪ್ಲೇಂಟ್ ಕೊಡಿ ಅಂತ. ನೂತನ ಜಿಲ್ಲೆ ರಚನೆ. ಇನ್ನೂ ಟೈಮ್ ಇದೆಲ್ಲ, 3 ವರ್ಷ ಟೈಮ್ ಇದೆ. ಇಲೆಕ್ಷನ್ ಟೈಮ್ ಸರ್, ಅಂದ್ರೆ ವಿಧಾನಸೌಧದಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ರು ಕೇಂದ್ರ ಸರ್ಕಾರದ ಒಂದು ನಿಯಮ ಇದೆ, ಈ ಆಯ್ಕೆಯನ್ನ ಹಾಕಕ್ ಬರಲ್ಲ ಅಂತ. ಅದಕ್ಕೆ ಈಗ ಅಸಾಧ್ಯ ಅಂತ ಆಯ್ತು. ಅಂದ್ರೆ ಅದು
ಡಿಲಿಮಿಟೇಷನ್ ಮಾಡೋರಿಗೆ ಅಂತ ಏನೋ ಅದೇನು ಮಾಡಬೇಡ ಅಂತ ಏನೋ ಒಂದು ಡೈರೆಕ್ಷನ್ ಬೇಕಾಗ್ತದೆ. ಸೆನ್ಸಸ್ ಮುಗಿಯೋದು. ಸೆನ್ಸಸ್ ಜನಗಣತಿ ಎಲ್ಲ Yes, ಜನಗಣತಿ ಮುಗಿಯೋವರೆಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಏನೋ ಬಂದಿದೆ. ಅದೇ ಒಂದ್ ವರ್ಷನಾಗ ಮುಗಿದ್ರೆ ಈ 25ಕ್ಕೆ ಮುಗಿತೈತೆ ಅದು. ತಾಲೂಕು ರಚನೆ ಮಾಡ್ಬೋದು ಸರ್. ತಾಲೂಕು ಯಾವ್ದು ಮಾಡಕ್ ಅದು ಅಂತಂದ್ರೆ ಯಾವ್ದೋ ಈ ಗಡಿ ಮಾಡ್ಬೇಕಂತ ಈ ವರ್ಷ 25ಕ್ಕೆ ಮುಗಿಸ್ತಾರ ಅವ್ರು. ಮುಂದೆ ವರ್ಷ ಖಾಲಿ ಆಗ್ತಾರೆ ನೋಡೋಣ. ಸರ್ ಯಾಕೆ ಸರ್ ಜಾತಿ ಗಣತಿ ವಿಚಾರ ಸಮಸ್ಯೆ ಕ್ಯಾಬಿನೆಟ್ ಈ ಸಲ ಬರುತ್ತೆ, ಈಗ ಅಪ್ರೂವಲ್ ಆಗಿಬಿಡತ್ತೆ, ಮತ್ತದು ಮುಂದಕ್ಕೆ ಹೋಗುತ್ತೆ. ಯಾಕದೇನ ಮಾಡ್ಬೇಕನ್ನೋ ವಿಚಾರ ಏನಾದ್ರು ಇದೆ ಅಥವಾ ಏನ ತಾಂತ್ರಿಕ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಮೊನ್ನೆ ಬರ್ಬೇಕಾಯ್ತು ಹಿಂದಿನ ಇದ್ರೊಳಗೆ. ಸಪೋರ್ಟೇನ ತೆಗಿತೀವಿ ಅಂತ ಹೇಳಿ ಸಂಪುಟದಲ್ಲಿ ಇನ್ನು 30 ಇದೆ ಕ್ಯಾಬಿನೆಟ್. ಅವಾಗ ಏನ ಮಾಡ್ತಾರ ಗೊತ್ತಿಲ್ಲ, ಅಲ್ಲಿ ಒಂದ್ಮೇಲೆ ನೋಡ್ಬೇಕು. ಸರಿ, ಹುನವಳ್ಳಿ ರೈತರು ಹೋರಾಟ ಹಾ. ನಾವೇನ್ ಮಾಡ್ಲಿಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಅದ. ನಾವು ಬಹಳ ಅವ್ರಿಗೆ ಪೇಪರ್ಸ್ ಕೊಡಬೇಕಾಯ್ತು. ನಮ್ ಕಡೆಯಿಂದ AC ಅವ್ರ ಕಡೆಯಿಂದ ಪೇಪರ್ ಕೊಡಕ್ ಹೇಳಿದ್ವಿ, ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ವರ್ಸಸ್ ಪ್ರೈವೇಟ್ ಪಾರ್ಟಿ ವರ್ಸಸ್ ರೈತರು, ಅವ್ರ ಮಧ್ಯ ಜಗಳ. ಅದು ನಮಗೂ ಸರ್ಕಾರಕ್ಕೂ ಇಲ್ಲ. ನಮ್ಮ ಬಹಳ ರೈತರ ಪರವಾಗಿ ಸಹಾನುಭೂತಿ ತೋರಿಸ್ಬೋದು. ಅವ್ರಿಗೆ ಬೇಕಾದಂತ ಪೇಪರ್ಸ್ ಈಗಾಗಲೇ ಕೊಟ್ಟಿದ್ರು, ಅವ್ರು ಏನ್ ಕೇಳಿದ್ರು ಕೊಟ್ಟಿದ್ರು. ಕೃಷ್ಣಾ ನದಿ ಗಡ್ಲಾಗಿ ಮಾಜರಿ ನದಿ ಕಡೆ ಒಂದು ಬ್ರಿಡ್ಜ್ ಕಪ್ ಆಧಾರ ಕಟ್ಟಿದ್ದು ಒಂದೇ ವರ್ಷಕ್ಕೆ ಕಿತ್ಕೊಂಡು ಹೋಗಿದೆ. ಇಲ್ಲ, ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಕಳಪೆ ಕಾಮಗಾರಿ ಆಗಿದೆ. ಯಾವ್ರಾಗ್ರದ ಊರು ಮಾಜರಿ ಮಜರಿ ಬ್ರಿಡ್ಜ್ ಕಪ್ ಆಧಾರ ಇಲ್ಲಿ ಜಿಲ್ಲೆಯಾದ್ಯಂತ ಚೆಕ್ ಮಾಡಬೇಕು. ಅದು ಗೇಟ್ಗಳಲ್ಲಿ ಕಳ್ತನ ಆಗ್ತದೆ ಪ್ರತಿ ವರ್ಷ. ಅದಕ್ಕೆ ಪರಿಹಾರ ಇಲ್ಲ. ಏನ್ ಮಾಡೋದು? ಗೇಟ್ ಕತ್ತಕೊಂಡ್ ಪಾಪ ಏನ್ ಮಾಡೋದು? ಏನು ಜಿಲ್ಲೆ ಕಳ್ತನ ಆಗುತ್ತಾ ಅಥವಾ ಅದೇನು ಪ್ರತಿ ವರ್ಷ? ಇಲ್ಲ ಕಳತನ ಮಾಡೋ ಗ್ಯಾಂಗ್ ಇದಾರೆ. ಯಾಕಂದ್ರೆ ಅದು ಸ್ಕ್ರಾಪ್ ಆಯ್ತಾ, ಅವ್ರು ತೆಗದು ಎಲ್ಲ ಒಂದ್ ಕಡೆ ಇಲ್ಲೇ ಮೂಲೆಯಲ್ಲಿ ಇಟ್ಟಿರ್ತಾರ. ಅವ್ರು ರಾತ್ರಿ ಮುಂದೆ ಟ್ರಕ್ನ ತಗೊಂಡ್ ಹೋಗ್ತಾರೆ. ಏನ್ ಮಾಡೋದು? ಒಂದ್ 2 ನಿಮಿಷ ಕ್ಯಾಮ್ರಾ ಆಫ್ ಮಾಡ್ಬಿಟ್ರೆ ನಾವು ವಿಚಾರ